ಹಾಯ್ ಫ್ರೆಂಡ್ಸ್, ವೀಣಾ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಸಿಂಪಲ್ಲಾಗಿ ಟೊಮೊಟೊ ಮಸಾಲೆ ದೋಸೆ ವಿತ್ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಅದರಲ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಮನೆಯವರು ಅಷ್ಟೇ, 2 ದೋಸೆ ತಿನ್ನೋ ಜಾಗದಲ್ಲಿ 4 ದೋಸೆ ತಿಂತಾರೆ. ಈಗ ಸಿಂಪಲಾಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕಾಯಿ, ಹಸಿಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ ಮತ್ತು ಮೆಣಸು ಆಪ್ಷನಲ್ಲು, ಪುದೀನ ಮತ್ತು ಕೊತ್ತಂಬರಿ, ಕರಿಬೇವು ಇಷ್ಟು ತೊಗೊಂಡಿದ್ದೀನಿ. ಉರಿಗಡಲೆ ಮತ್ತು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ, ಅದನ್ನು ಸಿಪ್ಪೆ ಬೇಕಾದ್ರೆ ತೆಗೆದುಬಿಟ್ಟು, ಮತ್ತು ಒಂದು ಚಿಟಿಕೆ ಉಪ್ಪು ಮತ್ತು ಹುಣಸೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಕೊಡಬೇಕು. ಮಾಮೂಲಿ ಚಟ್ನಿ ಆಗುತ್ತೆ. ಚಟ್ನಿ ಜೊತೆಲಿ ಬೇಕಾದ್ರೆ ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಚಟ್ನಿ ಅಷ್ಟೇ ಮಾಡಿದ್ದೆ. ಈ ರೀತಿ ಇರುತ್ತೆ. ನೀವು ಮಾಡ್ಕೊತೀನಿ ಮನೇಲಿ, ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ನಾರ್ಮಲ್ ದೋಸೆ ಮಾಡೋದಕ್ಕಿಂತ ಈ ಥರ ಸ್ಪೆಷಲ್ ದೋಸೆಗಳನ್ನ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈಗ ದೋಸೆ ರುಬ್ಬಿ ಆಲ್ರೆಡಿ ಇದೆ ಹಿಟ್ಟು. ಅದಕ್ಕೆ ಏನೇನು ತೊಗೊಬೇಕಂತಂದರೆ 2 ಟೊಮೊಟೊ ನಾರ್ಮಲ್ ಸೈಜು, 1 ಈರುಳ್ಳಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಕಲರ್ ಬರುತ್ತೆ, ಕೊತ್ತಂಬರಿ ಮತ್ತು ಪುದೀನ ಇಷ್ಟು ತೊಗೊಂಡು, ಈ ದೋಸೆ ಹಿಟ್ಟೇನು ನೈಟ್ ನೆನೆ ಹಾಕಿ ಇಟ್ಟಿರ್ತೀವಲ್ಲ, ನಾವು ಮಾಮೂಲಿ ದೋಸೆ ಹಿಟ್ಟು ಏನಿರುತ್ತೆ ಅದನ್ನ ನೆಕ್ಸ್ಟ್ ಅಳತೆ ಪ್ರಕಾರ ತೋರಿಸ್ತೀನಿ. ಅದಕ್ಕೆ ಮಿಕ್ಸಿ ಜಾರ್ಗೆ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಬೇಕು. ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಬೋದು. ಪುದೀನ ಆಪ್ಷನಲ್ಲು, ಜಸ್ಟ್ ಒಂದು 4 ಎಲೆ ತೊಗೊಂಡಷ್ಟೇ. ಇದೆಲ್ಲ ಹಾಕ್ಬಿಟ್ಟು ನೈಟ್ ರುಬ್ಬಿಟ್ಕೊಂಡಿರೋಂಥ ಮಾಮೂಲಿ ನಾರ್ಮಲ್ ದೋಸೆ ಹಿಟ್ಟು ಏನಿರುತ್ತೆ ಅದಕ್ಕೆ ರುಬ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಒಂಥರ ಟೇಸ್ಟ್, ಖಾರ ಎಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಒಂದು 2-3 ಸರಿ ಸೌಟ್ ಆಡಿಸ್ಬೇಕು. ಇದಾದಮೇಲೆ ಕಾದ ರೇಂಜ್ಗೆ ಮಾಮೂಲಿ ನಾರ್ಮಲ್ ದೋಸೆ ಥರನೇ ಹಾಕ್ಕೊಳ್ಳೋದು. ಬಟ್ ದೋಸೆ ನಾರ್ಮಲ್ ದೋಸೆಗಿಂತ ಇದು ಸ್ವಲ್ಪ ಕ್ರಿಸ್ಪಿ ಮತ್ತು ಒಂದು ಸ್ವಲ್ಪ ಖಾರ ಖಾರ ಇರೋದ್ರಿಂದ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ನಾನು ಗಗನ್ ಲೋಕೇಶ್ ಯೂಟ್ಯೂಬ್ ಚಾನಲ್ಲೇ ಕುಕ್ಕಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಈ ರೀತಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಬರುತ್ತೆ, ಒಂಥರ ರೆಡ್ ಕಲರ್ ಇರುತ್ತೆ ದೋಸೆ. ಇಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.